पूजाय राघवेंद्राय सत्यधर्मरताय च भजतां कल्पवृक्षा नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ಸ್ ಅಪ್ಪ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇದು ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಟೇಸ್ಟಿ ಆಗಿದೆ. ಇದು ಮಾರ್ಕೆಟಲ್ಲಿ ಜಾಸ್ತಿ ಜನ ಈ ಗೋಧಿ ನುಚ್ಚೆಲ್ಲ ಬರುತ್ತೆ, ಆ ಗೋಧಿ ನುಚ್ಚೆಂತ ಮಾಡ್ತಾರೆ. ನಾನು ಹೋಲ್ ಗ್ರೇನ್ಸ್ ಎಲ್ಲ ತೊಗೊಂಡು ಇದನ್ನು ಯಾವುದನ್ನೇ ಮಿಲ್ಕ್ ಇಲ್ಲಿ ಏನು ಮಾಡಲಾರ್ದ ಮನೇಲೆ ಒಂದು 8 hours ಸೋಕ್ ಮಾಡಿದ್ದೀನಿ. ತುಂಬ ಟೇಸ್ಟಿ ಆಗಿರುತ್ತೆ. ಹಾಗೂ ಈ ಥರ ದ್ವಿದಳ ಧಾನ್ಯ ಅಥವಾ ಧಾನ್ಯಗಳು ಎಷ್ಟು ಬಳಸ್ತೀವಿ ಅಥವಾ ದ್ವಿದಳ ಧಾನ್ಯಗಳು ಎಷ್ಟು ಬಳಸ್ತೀವಿ ಅಷ್ಟು ನಮ್ಮ ಹೆಲ್ತಿಗೆಲ್ಲ ತುಂಬ ಒಳ್ಳೆಯದು, ಚಿಕ್ಕ ಮಕ್ಕಳಿಗೂ ತುಂಬ ಒಳ್ಳೆಯದು. ಇದೇನು ಮಿಲ್ ಅಂತ ಏನು ಮಾಡಿಲ್ಲ, ಹಾಗೆ ಮನೆಯಲ್ಲಿ ಸೋಕ್ ಮಾಡಿರೋದು. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ಥರನೇ ಇದ್ದರೆ ಚೆನ್ನಾಗಿರುತ್ತೆ, ಕಾಳೆಲ್ಲ ಇರುತ್ತೆ. ಓಕೆ, ತುಂಬ ಕಾಳೆ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಹೆಲ್ತಿಗೆ. ಪ್ಲೀಸ್ ಒಂದ್ಸಲ ಕಮೆಂಟ್ ಮಾಡಿ. ಏನಾದರೂ ಎಡಿಟಿಂಗಲ್ಲಿ ಏನಾದರೂ ಚೇಂಜ್ ಮಾಡಬೇಕು ಅನಿಸಿದರೆ ಎಲ್ಲ ಚೇಂಜ್ ಮಾಡ್ಕೊಳ್ಳೋಣ. ಲ್ಯಾಂಗ್ವೇಜಲ್ಲಿ ಆದರೂ ಎಡಿಟಿಂಗಲ್ಲಿ ಏನು ಚೇಂಜ್ ಮಾಡಬೇಕಂದ್ರೆ ಮಾಡ್ಬೋದು. ಪ್ಲೀಸ್ ಕಮೆಂಟ್ ಮಾಡಿ. ಯಾವುದಕ್ಕೂ ಗೋಧಿ ಇದರದ್ದು ಇದೂ ಬರುತ್ತೆ. ಇದು ಮಾರ್ಕೆಟಲ್ಲಿ ನುಚ್ಚು ಸಿಗುತ್ತೆ. ನುಚ್ಚೆಲ್ಲ ಬೇಡ, ಹೀಗೆ ಇರಲಿ ಅಂಥೇಳಿ ತೊಗೊಂಬಂದಿದ್ದು. ಓಕೆ, ಇದನ್ನ ತೊಗೊಂಬಂದು ಓವರ್ನೈಟ್ ಸೋಕ್ ಮಾಡಿದೆ. ಓವರ್ನೈಟ್ ಸೋಕ್ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಜಲ್ದಿ ಆಗುತ್ತೆ ಅಂಥೇಳಿ ಓವರ್ನೈಟ್ ಸೋಕ್ ಮಾಡಿ ನೀಟಾಗಿ ತೊಳ್ಕೊತ ವಾಶ್ ಮಾಡ್ಕೋಬೇಕು. ಇವಾಗ ಈ ನೀರೆಲ್ಲ ಚೆಲ್ಲಿ ಬೇರೆ ನೀರು ಹಾಕ್ಕೊತೀನಿ. ಓಕೆ, ಬೇರೆ ನೀರು ಹಾಕಿ ತೊಳ್ಕೊಂಡು ಇವಾಗ ಬಾಯ್ಲ್ ಮಾಡೋಕ್ಕಿಡ್ಬೇಕು. ಓಕೆ, 2 ಸಲ ಬೇರೆ ನೀರು ಹಾಕಿ ತೊಳಿತೀನಿ. 2 ಸಲ ಬೇರೆ ನೀರು ಹಾಕಿ ತೊಳೆದು ಇದು ಗ್ಯಾಸ್ ಮೇಲೆ ಕುದಿಯೋಕ್ಕಿಡೋಣ. ಒಲೆ ಮೇಲೆ ನೀರು ಕಾಸಿ ಹಾಕಬೇಕು. ನೀರು ಹಂಗೆ ಏನು ತಣ್ಣೀರಲ್ಲಿ ಇಡೋದು ಬೇಡ, ನೀರು ಕಾಸಿ ಹಾಕೋಣ. ಓಕೆ, ಚೆನ್ನಾಗಿರುತ್ತೆ ಇದು. ಓಕೆ, ಓವರ್ನೈಟ್ ಸೋಕ್ ಮಾಡಿರೋದ್ರಿಂದ ಈ ಥರ ಆಗುತ್ತೆ. ಓಕೆ, ಓವರ್ನೈಟ್ ಸೋಕ್ ಮಾಡಿ ನೈಟ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಮಾರ್ನಿಂಗೆಲ್ಲ ಚೆನ್ನಾಗಾಗಿದೆ, ನೆಂದಿದೆ. ಓಕೆ, ಇವಾಗ 2 ಸಲ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇದನ್ನು ಬೇಯಿಸಲು ಇಡಬೇಕು. ನೀರು ಕುದಿಯೋಕೆ ಇಡಬೇಕು. ಇದನ್ನ ನೀರು ಬೆನ್ನಿಲಿ ಬಬಲ್ಸ್ ಎಲ್ಲ ಬರಬೇಕು. ಬಬಲ್ಸ್ ಎಲ್ಲ ಬಂದರೆ ಚೆನ್ನಾಗಿ. ಇಲ್ಲ ತಣ್ಣೀರಲ್ಲೇ ಹಾಕಿದರೆ ಜಲ್ದಿ ಅಂದರೆ ಬೇಗ ಬೆನ್ನಿಯಲ್ಲ, ಹಾಗಾಗಿ ಬಬಲ್ಸ್ ಬರೋವರೆಗೂ ಕಾಯಬೇಕು. ಓಕೆ, ಬಬಲ್ಸ್ ಬರಲಿ ಸ್ವಲ್ಪ. ನೀರು ಬಬಲ್ಸ್ ಎಲ್ಲ ಬರ್ತಾ ಇದೆಯಲ್ಲ, ಇವಾಗ ಇದು ಗೋಧಿ ಹಾಕ್ಕೋಬೇಕು. ಓಕೆ, ಗೋಧಿ ಎಲ್ಲ ಹಾಕ್ಕೊಂಡು ಓಕೆ ಎಲ್ಲ ಗೋಧಿನ ಹಾಕ್ಕೊಂಡು ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರೋ ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕಿ. ಆಯಿತಾ? ಇವಾಗ ಲಿಡ್ ಕ್ಲೋಸ್ ಮಾಡಿ ಇದು ಬೆನ್ಸಕ್ಕಿಡಬೇಕು. ಓಕೆ, ಸ್ವಲ್ಪ ಬೆನ್ನಿಲಿ ಇದು ಬೆಂದರೆ ಚೆನ್ನಾಗ ಎಲ್ಲದನ್ನು ಹಾಕ್ಕೊಂಡಾಗಿದೆ. ಇವಾಗ ಲಿಡ್ ಕ್ಲೋಸ್ ಮಾಡಿ ಇದು ಬೆನ್ನಿಸ್ತೀನಿ. ಇವಾಗ ಇದು ಗೋಧಿ ಎಲ್ಲ ಬೆಂದಾಗಿದೆ. ಓಕೆ, ಇದನ್ನೇ ಇರಬೇಕು. ಕಾಳು ನುಚ್ಚೆಲ್ಲ ಬೇಡ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂಥೇಳಿ ಈ ಥರ ಮಾಡ್ಕೊಂಡಿದ್ದೆ. ಒಬ್ಬರು ಇದು ಮಾರ್ಕೆಟಲ್ಲಿ ಸಿಗುತ್ತೆ ನುಚ್ಚು ಗೋಧಿದು, ಅದು ನುಚ್ಚಿಂದ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇವಾಗ ಸ್ವೀಟ್ ಹಾಕ್ಕೋಬೇಕು. ಸ್ವೀಟಿಗೆ ಬೆಲ್ಲ 1 ಬೌಲಷ್ಟು ಹಾಕ್ಕೊತೀನಿ. ಓಕೆ, ಆರ್ಗ್ಯಾನಿಕ್ ಇದ್ದರೆ ಆರ್ಗ್ಯಾನಿಕ್ ಹಾಕ್ಕೊಳ್ಳಿ, ಆರ್ಗ್ಯಾನಿಕ್ ಇಲ್ಲ ಅಂದರೆ ಈ ಬೆಲ್ಲ ಆದರೂ ಹಾಕ್ಕೋಬೋದು. ಆರ್ಗ್ಯಾನಿಕ್ ಇದ್ದರೆ ಹೆಲ್ತಿಗೆ ಒಳ್ಳೆಯದು. ಈ ಬೆಲ್ಲದಲ್ಲಿ ಸಕ್ಕರೆ ಎಲ್ಲ ಹಾಕಿಬಿಟ್ಟಿರ್ತಾರೆ. ಓಕೆ, ಇವಾಗ ಬೆಲ್ಲ ಹಾಕ್ಕೊತೀನಿ 1 ಬೌಲಷ್ಟು. ಇದು ಆರ್ಗ್ಯಾನಿಕ್ ಇಲ್ಲ, ಹಾಗಾಗಿ ಇದು ಹಾಕ್ಕೊತೀನಿ. ಇದು ಹೆಲ್ತಿಗೆ ಒಳ್ಳೆಯದಲ್ಲ, ಯಾಕಂದರೆ ಜಾಸ್ತಿ ಇದರಲ್ಲಿ ಸಕ್ಕರೆ ಎಲ್ಲ ಹಾಕಿಬಿಟ್ಟಿರ್ತಾರೆ. ಇದು ಮೆಲ್ಟ್ ಆಗಬೇಕು. ಇದು ಮೆಲ್ಟ್ ಆಗಲಿ. ನಾವು ಈ ಕಡೆ ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಇದಕ್ಕೆ ಹಾಕ್ಕೊತೀನಿ. ಗೋಡಂಬಿ, ದ್ರಾಕ್ಷಿ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ತುಪ್ಪ ಹಾಕಿ ಅದನ್ನು ಬೇರೆ ರೆಡಿ ಮಾಡ್ಕೊತೀನಿ. ಇದು ಮೆಲ್ಟ್ ಆಗಲಿ ಅಲ್ಲಿವರೆಗೂ. ಇದು ಬೆಲ್ಲ ಎಲ್ಲ ಮೆಲ್ಟ್ ಆಗಿದೆ, ಹೀಗೆ ಇರಲಿ. ಇದೆಲ್ಲ ಇದಾಗೋದೆಲ್ಲ ಬೇಡ ನಮಗಾಗಿ. ಇದು ಸ್ವಲ್ಪ ಮ್ಯಾಶರ್ ತೊಗೊಂಡು ಬೇಕಂದರೆ ಮ್ಯಾಶ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇದೇ ಥರನೇ ಇದ್ದರೆ ಸ್ವಲ್ಪ ಟೇಸ್ಟೇ ಇರುತ್ತೆ ಅಂಥೇಳಿ ಈ ಥರ ಮಾಡಿ. ಜಾಸ್ತಿ ಇವಾಗೆಲ್ಲ ನುಚ್ಚು ತೊಗೊಂಡು ಎಲ್ಲ ಸ್ವಲ್ಪ ಪಾಯಸ ಥರ ಎಲ್ಲ ಇದು ಮಾಡಿಬಿಟ್ಟಿರ್ತಾರೆ. ನಿಮಗೆ ಎಷ್ಟು ಹಾಕಲ್ಲ ಅಂದರೆ ಮ್ಯಾಶರ್ ತೊಗೊಂಡು ಮ್ಯಾಶ್ ಮಾಡ್ಕೋಬೇಕು. ಓಕೆನಾ?
ಇವಾಗ ತುಪ್ಪದ ಒಗ್ಗರಣೆ ಕೊಡಬೇಕು. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಬೆಲ್ಲ ಎಲ್ಲ ಮೆಲ್ಟ್ ಆಗಿದೆ. ಓಕೆ, ಇವಾಗ ಇದನ್ನು ತೆಗೆದು ಬೇರೆ ಪಾತ್ರೆ ಇಟ್ಕೊಂಡು ಡ್ರೈ ಫ್ರೂಟ್ಸು ತುಪ್ಪ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡು, ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಎಲ್ಲ ಸ್ವಲ್ಪ ಮೆಲ್ಟ್ ಆಗಿದೆ. ತುಪ್ಪ ಮೆಲ್ಟ್ ಆದರೆ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೋಬೇಕು. ಓಕೆ, ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋಣ. ಓಕೆ, ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ನೆಕ್ಸ್ಟ್ ಫ್ರೈ ಮಾಡ್ಕೋಬೇಕು ಇವನ್ನೆಲ್ಲ. ಓಕೆ, ಎಲ್ಲ ಫ್ರೈ ಮಾಡ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡಾಯ್ತಾ. ಡ್ರೈ ಫ್ರೂಟ್ಸ್ ನೆಕ್ಸ್ಟ್ ಇವಾಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕಬೇಕು. ಓಕೆ, ಏಲಕ್ಕಿ ಪುಡಿ ಹಾಕ್ಕೊಂಡು ಸಕ್ಕರೆ ಏಲಕ್ಕಿ ಪುಡಿ ನೆಕ್ಸ್ಟ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಯಿತಾ.